ಶಿವಯೋಗ ಮಂದಿರದ ಮೂಲ ಪ್ರಭುವಾಗಿರುವ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನು ಧ್ಯಾನಿಸಿ ಗಾನಯೋಗಿ ಶಿವಯೋಗಿ ವರಿಯರಾಗಿರತಕ್ಕಂಥ ಲಿಂಗೈಕ್ಯ ಪರಮ ಪೂಜ್ಯ ಪಂಡಿತ ಪಂಚಾಕ್ಷರಿ ಗವಾಯಿಗಳವರನ್ನು ಧ್ಯಾನಿಸಿಕೊಂಡು ಮಠದ ಹಿರಿಯ ಗುರುವರಿಯರಾಗಿರತಕ್ಕಂತಹ ಷಡಸ್ಥರ ಬ್ರಹ್ಮಿಗಳಾಗಿರುವ ಭಕ್ತ ಬಂಧುಗಳು, ಕಲಾ ಪೋಷಕರೂ ಆಗಿರುವ ಷಡಸ್ಥರ ಬ್ರಹ್ಮಿ ಚನ್ನ ಬಸವೇಶ್ವರ ಶಿವಾಚಾರ್ಯರವರನ್ನು ಹನುಮಂದಿರದಲ್ಲಿರಿಸಿಕೊಂಡು ಸದ್ಯದ ಮಠದ ಒಡೆಯರಾಗಿರತಕ್ಕಂತಹ ಷಡಸ್ಥರ ಬ್ರಹ್ಮಿಗಳಾಗಿರುವ ಕರಿಬಸವೇಶ್ವರ ಶಿವಾಚಾರ್ಯರವರ ಅಡಿದಾವರಿಗಳಿಗೆ ಎರಗಿ ಪುರಾಣದ ಒಡೆಯನಾಗಿರತಕ್ಕಂತಹ ಷಡಸ್ಥರ ಬ್ರಹ್ಮಿ ಚನ್ನ ಬಸವೇಶ್ವರ ಶಿವಾಚಾರ್ಯರವರನ್ನು ಧ್ಯಾನಿಸಿಕೊಂಡು ತ್ರಿಭಾಷಾ ಕವಿಗಳು, ಉಭಯ ಗಾಯನಾಚಾರ್ಯವಾಗಿರತಕ್ಕಂಥ ಕನಕ ಪುರಂದರ ಕಾಳಿದಾಸ ಪ್ರಶಸ್ತಿ ಪುರಸ್ಕೃತರಾಗಿರುವ ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುದೇವರನ್ನು ಹನುಮಂದಿರದಲ್ಲಿರಿಸಿಕೊಂಡು ಕಲಾವಿದ ದ್ವೈರಿಗೂ ಶರಣಾರ್ಥಿಯನ್ನು ಸಮರ್ಪಣೆಯನ್ನು ಮಾಡುತ್ತಾ ಇಂದಿನ ಪುರಾಣ ಶ್ರವಣದಲ್ಲಿ ಭಾಗಿಗಳಾಗಿರತಕ್ಕಂತಹ ನಿಡಶೇಸಿಯ ಗ್ರಾಮದ ಇನ್ಯಾವುದೇ ಗ್ರಾಮದ ಮುಖಾಂತರವಾಗಿ ಬಂದಿರತಕ್ಕಂಥ ಸರ್ವ ಸಕಲ ಧರ್ಮದ ಸದ್ಭಕ್ತರ ಅಂತರಾತ್ಮಗಳಿಗೆ ಶರಣಾರ್ಥಿಯನ್ನು ಭಕ್ತರೊಳಗ ಅನೇಕ ಪ್ರಕಾರವಾಗಿರತಕ್ಕಂತಹ ಬದಲಾವಣೆಯನ್ನು ಮಾಡ್ತಾರೆ. ಭಕ್ತರು, ಸದ್ಭಕ್ತರು, ಸಹಜ ಭಕ್ತರು, ಮುಗ್ಧ ಭಕ್ತರು, ವ್ಯಾವಹಾರಿಕ ಭಕ್ತರು, ನಾಟಕೀಯ ಭಕ್ತರು ಅಂತ ತಿಳಿದುಕೊಂಡು, ಮುಗ್ಧ ಭಕ್ತರು ಅಂದ್ರೆ ಯಾರು? ನಿನ್ನೆಯ ದಿವಸ ಮಹಾಮಾತೆಯಾಗಿರತಕ್ಕಂತಹ ನೆಲ್ಲೂರ ನಂಬಿಯಕ್ಕನ ಒಂದು ಚರಿತ್ರೆ ಎಂಬತಕ್ಕಂಥದ್ದನ್ನು ನಾವೆಲ್ಲರೂ ಕೇಳಿ ಆಗಿದೆ. ಈ ಹೊತ್ತು ಕೋಳೂರ ಕೊಡಗೂಸು ಕೇವಲ 8 ವರ್ಷದ ಬಾಲಕೆಯಾಗಿರತಕ್ಕಂತಹ ಹುಡುಗಿ ಅದು. ಅವರಲ್ಲಿ ಇರಬೇಕಾಗಿರತಕ್ಕಂತಹ ಭಕ್ತಿ ಅಂತದ್ದು ಮಂತ್ರ ಗೊತ್ತಿಲ್ಲ, ತಂತ್ರ ಗೊತ್ತಿಲ್ಲ, ಕುತಂತ್ರ ಗೊತ್ತಿಲ್ಲ, ಯಾವುದೇ ಪ್ರಕಾರವಾಗಿರತಕ್ಕಂತಹ ಕಪಟ ಬುದ್ಧಿ ಎಂಬತಕ್ಕಂಥದ್ದು ಆ ಮಗುವಿನಲ್ಲಿ ಇರಲಿಲ್ಲ. ಆ ಮಗುವಿನ ತಾಯಿಯಾಗಿರತಕ್ಕಂಥವಳು ಪ್ರತಿನಿತ್ಯದಲ್ಲಿಯೂ ಕೂಡ ಕಲ್ಮೇಶ್ವರನ ದೇವಸ್ಥಾನಕ್ಕೆ ಹೋಗಿ ಬರ್ತಿದ್ಲು ಹಾಲು ನೈವೇದ್ಯ ಮಾಡಿ. ಹಾಲು ನೈವೇದ್ಯವನ್ನು ಮಾಡಿ ಬರುವುದನ್ನು ಆ ಮಗು ದಿವಸ ನೋಡ್ತಿತ್ತು. ಕೆಲವು ದಿವಸಗಳ ಮೇಲೆ ಏನಾಯಿತು, ಆ ಹುಡುಗಿಯ ಮಾವನಾಗಿರತಕ್ಕಂಥವನು ಅಂದರೆ ತಾಯಿಯ ತಮ್ಮನಾಗಿರತಕ್ಕಂಥವನು ಮದುವೆಯ ಪ್ರಸಂಗ ಬಂತು. ಮದುವೆಯನ್ನು ಕರೆಯುವುದಕ್ಕೋಸ್ಕರವಾಗಿ ಅಕ್ಕನನ್ನು ಕರೆಯಾಗಿ ಬಂದ ತಮ್ಮ ಮದುವೆಯಾಗ ಹುಡುಗ. ಅಕ್ಕ, ಇನ್ನೊಂದು ವಾರದೊಳಗೆ ನನ್ನ ಮದುವೆದ, ಬಟ್ಟಿ ಖರೀದಿ ಮಾಡಬೇಕು, ಬಂಗಾರ ಖರೀದಿ ಮಾಡಬೇಕು. ನೋಡ್ಬೇಕು ಅವ್ರ ದಿಮಾಕನ್ನ ಹೆಣ್ಮಕ್ಕಳದ. ಅಣ್ಣ ತಮ್ಮಂದಿರ ಯಾರ್ದಾರ್ದು ಲಗ್ನ ಇತ್ತು ಅಂದ್ರೆ ಮೈ ಮೇಲೆ ಸೀರೆನ ನಿಲ್ಲಂಗಿಲ್ಲ ಅವ್ರಿಗೆ, ಅಷ್ಟು ಅವಸರದಿಂದ ಓಡಾಡ್ತಿರ್ತಾವೆ. ಯಾಕೆ ಒಂದು ಸೀರೆ ಉಡಿಸಿರ್ತಾವ, ಆ ಸೀರೆ ಆಶಾಕ ಅಣ್ಣ ತಮ್ಮರು ಹಿಂದೆ ಹಾಗೆ ಬೆನ್ನ ಹಿಂದೆ ಇದ್ವ, ಎಲ್ಲಿ ಹೊಕ್ಕರಲ್ಲಿ ಹೋಗದ ನೋಡ್ಬೇಕು ಅವ್ರನ್ನ ದೌಲತ್ತು. ಆ ಪ್ರಕಾರವಾಗಿ ಮಾವನಾಗಿರತಕ್ಕಂಥವನು ಅಕ್ಕನನ್ನು ಕರೆಯಲಿಕ್ಕೆ ಬಂದಿರುವ ಪ್ರಸಂಗದೊಳಗೆ ಏನು ಮಾಡೋದು? ನಿತ್ಯದಲ್ಲಿಯೂ ಕಲ್ಲಿನಾದನಿಗೆ ಹಾಲಿನ ನೈವೇದ್ಯವನ್ನು ಮಾಡಬೇಕಾಗಿರುವ ಕಾರ್ಯ ನಿಲ್ಲುತ್ತಲ್ಲ ಅನ್ನುವುದನ್ನು ವಿಚಾರವನ್ನು ಮಾಡ್ತಾ ಇದ್ದಾಳೆ ತಾಯಿ. ಆ ಮಗು ಅಲ್ಲೇ ಇತ್ತು. ಅಮ್ಮ, ನೀನು ಮಾಡೋ ಕೆಲಸ ನಾನು ಮಾಡ್ತೀನಿ, ಕಲ್ಲಿನಾದನಿಗೆ ಹಾಲು ಕುಡಿಸಿ ಬರಬೇಕಾಗಿರತಕ್ಕಂಥ, ಹಾಲು ನೈವೇದ್ಯ ಮಾಡಿ ಬರಬೇಕಾಗಿರತಕ್ಕಂಥ ಕೆಲಸವನ್ನು ನಾನು ಮಾಡ್ತೇನೆ, ಮಾಮನ ಲಗ್ನಕ್ಕೆ ನೀನು ಹೋಗು.
ನಮ್ಮ ಮಕ್ಕಳು ಸುಮ್ಮನಿದ್ದವರೇ ಹಿಂಗೆ, ನಾನು ಬರಕ್ಕೆ ಅಂತ ಸರ್ವ ಜಗಳ. ಆದರೆ ಆ ಮಗುವಿನ ಸ್ವಭಾವ ಎಂಬತಕ್ಕಂಥದ್ದು ಹಾಗೆ ಇರಲಿಲ್ಲ. ಅತ್ಲ ಕಾಲ್ ಮಾಡಿ ಮಲಗಿಸ್ಬಿಡಿಯವ, ನಿಲ್ ಬಂದದು ಅತ್ಲ ಕಾಲ್ ಮಾಡಿಸು. ಬೇಡ. ಅಂದೇ ಮಾವನು ಕೂಡ ತಾಯಿ ಹೋಯ್ತು ಲಗ್ನಕ್ಕೆ. ಮರುದಿವಸ ಶುರುವಾಯಿತು ನೋಡ್ರಿ ಆ ಕೊಡಗೂಸಿನ ಕೆಲಸ. ಚೆನ್ನಮ್ಮ ಹಾಲು ಹಿಂಡಬೇಕು, 8ನೇ ವರ್ಷದೊಳಗಿದು. ಮಕ್ಕಳ ಬುದ್ಧಿ ಎಂಬುದಕ್ಕಂಥದ್ದು ಹೇಗಿರುತ್ತದೆ ಅನ್ನೋದಕ್ಕೆ ಇದು ಒಂದು ಚರಿತ್ರೆ ಇವತ್ತು ಹೇಳೋದು. ಮರುದಿವಸ ಅವ್ವ ಊರಿಗೆ ಹೋದ ಮರುದಿವಸ, ಮದುವೆಗೆ ಹೋದ ಮರುದಿವಸ ಮಗು ಹಾಲು ಹಿಂಡುತ್ತದೆ. ಕೆಂಪಗಾಗೋ ಹಾಗೆ ಕಾಸಬೇಕು, ಕಾಯ್ತು. ಆರಿದ ನಂತರದಲ್ಲಿ ಜಳಕ ಮಾಡಿಕೊಂಡು ಒಂದು ಬಟ್ಟಲದಾಗ ಹಾಲು ತಗೊಂಡು ಹೋಯ್ತು ಕಲ್ಲಿನಾಥನ ಗುಡಿಗೆ, ಕಲ್ಲಿಮೇಶ್ವರನ ಗುಡಿಗೆ. ಪೂಜಾ ಮಾಡಿದ್ಲು, ಉದಿನ ಕಡ್ಡಿ ಬೆಳಗಿದ್ಲು, ನಮಸ್ಕಾರ ಮಾಡಿದ್ಲು, ನೈವೇದ್ಯವನ್ನು ಮಾಡಿದ್ಲು ಕಲ್ಲಿನಾಥನಿಗೆ. ಶಿವನೇ ಹಾಲು ಕುಡಿ. ಪ್ರತಿನಿತ್ಯದಲ್ಲೂ ಅವನ ಆಕೆಯನ್ನು ಹಡೆದಿರತಕ್ಕಂತಹ ತಾಯಿ ಕಲ್ಲಿನಾಥನಿಗೆ ಹಾಲು ಕುಡಿಸೇ ಬರ್ತಾಳ ಅಂತ ತಿಳ್ಕೊಂಡಿತ್ತ ಕೂಸು. ಹಾಲು ಕುಡಿಸಿವನೇ ಅಂತಾಳೆ. ಕುಡಿವಲ್ಲ. ಯಾರಿಗೂ ಒಮ್ಮೆಗೆ ದರ್ಶನ ಕೊಟ್ಟಿಲ್ಲ ಪರಮಾತ್ಮ. ದರ್ಶನ ಕೊಟ್ಟಿದ್ದ ಅಂದರೆ ಹೆಂಗೆ ಬೇಕು ಹಂಗೆ ಕುಣಿಸ್ತಿದ್ವಿ ಅವನ್ನ. ನಾವು ಸಾಮಾನ್ಯರಾಗಿರ್ತಕ್ಕಂಥವಲ್ರಿ ಮನುಷ್ಯರು ಅನ್ನೋರು. ದೇವರನ್ನು ಕುಣಿಸಿ ಬಿಡ್ತಿದ್ವಿ ನಾವೆಲ್ಲ. ನಮ್ಮ ಕೈಯಾಗ ದೇವರು ಸಿಕ್ಕಿದ್ರೆ, ಯಾರ ಕೈಯಾಗ ಸಿಕ್ಕಿಲ್ಲವ ಅಂದಲ್ಲ. ಇನ್ನು ಬಚಾವಾಗಿ ಉಳ್ಕೊಂಡಾನ. ಆ ಮಗುವಾಗಿರತಕ್ಕಂತಹ ಕೊಡಗೂಸು ಪರಿಪರಿಯಾಗಿ ಬೇಡಿಕೊಡದ ಪರಮಾತ್ಮ ಹಾಲು ಕುಡಿ, ಪರಮಾತ್ಮ ಹಾಲು ಕುಡಿ, ನಾನು ತಂದಿನಿ ಹಾಲು ಕುಡಿ. ಯಾಕೆ ಇವು ಕೆಂಪಗಾಗಿ ಕಾದಿಲ್ಲವೇ? ಸುವಾಸನೆ ಬರ್ತಾ ಇಲ್ಲವೇ? ನಮ್ಮ ತಾಯಿ ಕಾಯಿಸ್ದಂಗೆ ನಾನು ಕಾಯಿಸಿಲ್ಲವೇ? ಕುಡಿಸುವನೇ ಅಂತದ ಮಗು. ಪಾರ್ವತಿ ಪರಮಾತ್ಮ ಇದನ್ನು ನೋಡುತ್ತಿದ್ದರು. ಸ್ವಾಮಿ, ಮಗು ಭಾಳ ಹಲಬಲಿಕ್ಕೆ ಹತ್ತಿದ್ರಿ, ಭಾಳ ಕೇಳಲಿಕ್ಕೆ ಹೊತ್ತಿದೆ, ಕುಡಿದು ಬಿಡ್ರಿ ಹೋಗಲಿ. ತಡಿ ಪಾರ್ವತಿ, ಆ ಮಗುವಿನ ಬಾಯಿ ಮುಖಾಂತರವಾಗಿ ಬರಬೇಕಾಗಿರತಕ್ಕಂಥ ಶಬ್ದವನ್ನು ಕೇಳಬೇಕು ಅನ್ನತಕ್ಕಂಥ ಅಪೇಕ್ಷೆ ಆಗಿದೆ. ಕುಡಿದು ಬಿಟ್ಟ ಅಂದ್ರೆ ಬಟ್ಲ ತಗೊಂಡು ಮನೆಗೆ ಹೋಗಿಬಿಡ್ತಾಳೆ. ಆಕೆ ದನಿ ಕೇಳಬೇಕಲ್ಲ ನಾನು. ಇಷ್ಟೊಂದು ಪರೀಕ್ಷೆ ಪರಮಾತ್ಮನದು. ಮಕ್ಕಳ ಧ್ವನಿಯ ಮುಖಾಂತರವಾಗಿ ಬರಬೇಕಾಗಿರುವ ಶಬ್ದವನ್ನು ಕೇಳಬೇಕು ಎನ್ನುವ ಲವಲವಿಗೆ ಪರಮಾತ್ಮನಾಗಿರತಕ್ಕಂಥವನಿಗೆ ಅದೇ ಆಯಿತು. ನೋಡಿದ್ಲು ಶಿವ, ಹಾಲು ಕುಡಿ. ನಮ್ಮವು ತಂದದ್ದು ಹಾಲು ಕುಡಿತಿದ್ದಿ, ನಾ ತಂದ ಹಾಲು ಯಾಕೆ ಕುಡಿವಲ್ಲಿ? ಕುಡಿ ಶಿವನೇ ತಿಳಿದುಕೊಂಡು ಬಹುವಾಗಿ ಬೇಡಿಕೊಂಡಾಗಲೂ ಕೂಡ ಪರಮಾತ್ಮ ಕುಡಿತಾ ಇಲ್ಲ. ಪಾರ್ವತಿ, ಕುಡಿದು ಬಿಡ್ರಿ ಹೋಗಲಿ, ಪಾಪ ಆ ಕೂಸು ಭಾಳ ಹರಬಲಿಕ್ಕೆ ಹತ್ತೈತಿ. ಅನಿವಾರ್ಯವಾಗಿ ಪರಮಾತ್ಮ ಹಾಲನ್ನು ಕುಡಿದ. ಆನಂದವಾಗಿ ಹುಡುಗಿ ಮನೆಗೆ ಬಂತು ಬಟ್ಲ ತಗೊಂಡು. ಇದೇ ಪ್ರಕಾರವಾಗಿ 8 ದಿವಸ ಮಾಡಿತು ಮಾವನ ಲಗ್ನ. 8 ದಿವಸಗಳ ಪರ್ಯಂತರವಾಗಿ ತಗೊಂಡು ಹೋಗಬೇಕು, ನೈವೇದ್ಯ ಮಾಡಬೇಕು, ಪರಮಾತ್ಮನಿಗೆ ಹಾಲು ಕುಡಿಸಿ ಮನೆಗೆ ಬರಬೇಕು. ಆ ಬಾಲ ಮಗುವಿನ ಮಾತಿಗೆ ಮರುಳಾಗಿರತಕ್ಕಂಥ ಪರಮಾತ್ಮ ದಿನ ಹಾಲು ಕುಡಿಯಕ್ಕೆ ಹತ್ತಿದ್ದಂತೆ. ಯಾವ ಮಂತ್ರ ಗೊತ್ತಿಲ್ಲ, ತಂತ್ರ ಗೊತ್ತಿಲ್ಲ ಮಗಳಿಗೆ. ಅವಳ ಬಾಯಿ ಮುಖಾಂತರವಾಗಿ ಬರಬೇಕಾಗಿರತಕ್ಕಂಥ ಶಬ್ದದ ಸವಿಯನ್ನು ಸವಿಯುವ ರೀತಿಯಲ್ಲಿ ಅವಳು ತಂದಿರತಕ್ಕಂಥ ಹಾಲನ್ನು ಕೂಡ ಕುಡಿತಾ ಇದ್ದಾನೆ ಶಿವ. ಆಯಿತು, 8 ದಿವಸ ಆಯಿತು, 10 ದಿವಸ ಆಯಿತು. 11ನೇ ದಿವಸ ದೇವಸ್ಥಾನಕ್ಕೆ ಹೋಗಿ ಪರಮಾತ್ಮನಿಗೆ ಹಾಲು ಕುಡಿಸಿ ಮನೆಗೆ ಹೊಂಟಿದ್ಲು. ತಂದೆ ತಾಯಿ ಬಂದರು. ಅಪ್ಪ ಕೇಳ್ತಾನ ಮಗಳನ್ನ, ಏ ತಂಗಿ, ಬಟ್ಲ ಖಾಲಿ ಐತಲ್ಲ ಯಪ್ಪ,
ಶಿವನಿಗೆ ಹಾಲು ಕುಡಿಸಿ ಬಂದೆ. ಹುಚ್ಚೆ ಹಳೆ ಹುಚ್ಚೆ ಅಂದಮ್ಮ. ನೀನು ಒಯ್ದಿರತಕ್ಕಂಥ ಹಾಲು ಕುಡಿದ ಶಿವ, ಹುಚ್ಚೆ ಹಳೆ ಹುಚ್ಚೆ, ಯಾವ್ದಾರ ಮುಂದೆ ಹೇಳಿದ ನಾನು. ಇಲ್ಲಪ್ಪ ಕುಡ್ದ. ಸರಿ, ಹಾಗಾದ್ರೆ ಇವತ್ತು ಕುಡ್ದಾನಂತೀಯಲ್ಲ, ಕುಡಿಸಿ ಬಂದಿ ಅಂತೀಯಲ್ಲ, ನಾಳೆ ಕುಡಿಸಿ ನೋಡೋಣ, ನನ್ನ ಎದುರಿಗೆ ನಾನು ನೋಡ್ತೀನಿ. ಆಯಿತು. ಮರುದಿವಸ ಜಳಕ ಮಾಡಿದ್ದು, ಹಾಲು ಕಾಸಿದ್ಲು, ತೊಗೊಂಡು ಬಂದು ಅಪ್ಪರು ಹೊಂಟಕ್ಕೆ ಹಿಂದೆ ಅವನು ಜಳಕ ಮಾಡಿ ಬಂದು ಎಂದಿನಂತೆ ಪೂಜೆ ಮಾಡಿ ನೈವೇದ್ಯವನ್ನು ಮಾಡಿ, ಅಪ್ಪ ಹಾಲು ಕುಡಿಸಿವನೇ ಅಂದ್ಲು. ಕಳ್ಳ ಭಕ್ತೊಬ್ಬ ಹೋದನಲ್ಲ ಅವರಪ್ಪ, ಅವನನ್ನು ನೋಡ್ತಿದ್ದ ಪರಮಾತ್ಮ, ಶಿವನೇ, ನನ್ನ ತಂದೆಗೆ ನನ್ನ ಮೇಲೆ ಸಂಶಯ ಎಂಬುದಕ್ಕೆಂತದ್ದು ಬಂದದೆ. ನೀನು ಹಾಲು ಶಿವನಿಗೆ ಕುಡಿಸಿಲ್ಲ, ಚೆಲ್ಲಿದಿ, ಇಲ್ಲ ನೀನ ಕುಡಿದಿದಿ, ಇಲ್ಲ ಯಾರಿಗೆ ಕೊಟ್ಟಿದಿ ಅಂತ ತಿಳ್ಕೊಂಡು ನಾನಾ ಪ್ರಕಾರವಾಗಿರತಕ್ಕಂಥ ರೀತಿಯಲ್ಲಿ ಆಡಿಕೊಳ್ತಾ ಇದ್ದಾನೆ. ಶಿವನೇ, ಕುಡಿ ಹಾಲನ್ನು. ಕುಡಿವಲ್ಲ. ಮೊದಲನೇ ದಿವಸ ಏನು ಕಾಡಿಸಿದ್ದ ಅದಕ್ಕಿಂತಲೂ ಬಲವಾಗಿರತಕ್ಕಂಥ ರೀತಿಯಲ್ಲಿ ಕಾಡಿಸಲಿಕ್ಕೆ ಹತ್ತಿದ್ದಕ್ಕಿನ್ನ. ಕುಡಿ ಶಿವನೇ, ಕುಡಿವಲ್ಲ. ಅವಾಗೆ ಮತ್ತೆ ಪಾರ್ವತಿ ಹೇಳ್ತಾಳೆ, ಸ್ವಾಮಿ, ಆ ಮಗು ಬಹಳ ಒಳ್ಳೆ ಕತ್ತದೆ. ಅವರಪ್ಪ ಅವಳನ್ನು ಪರೀಕ್ಷೆ ಮಾಡುವುದಕ್ಕೋಸ್ಕರವಾಗಿ ಹಿಂದೆ ಬಂದಾನ, ಕುಡಿದು ಬಿಡ್ರಿ ಹೋಗಲಿ. ಹೆಂಡತಿ ಮಾತು ಕೇಳಿದವ್ರು ಯಾರ್ರೀ ಜಗತ್ತೊಳಗ? ಎಲ್ಲರೂ ಕೇಳ್ತಾರೆ, ಹೆಂಡತಿ ಮಾತು ಕೇಳಬೇಕ, ಇಲ್ಲ ಅಂದ್ರೆ ಪ್ರಪಂಚ ಚಂದ ಇರಂಗಿಲ್ಲ. ಎತ್ತಿಯರಿಗೆ ಕ್ವಾಣಿಕರಿಗೆ ಸತಿಪತಿಗಳೊಂದಾದ ಭಕ್ತಿ ಹಿತ ಒಪ್ಪುದು ಶಿವಂಗೆ. ಪರಮಾತ್ಮನಿಗೂ ಕೂಡ ಪ್ರಿಯವಾಗ್ತದೆ. ಸತಿಪತಿಗಳೊಂದಾಗದ ಭಕ್ತಿ ಅಮೃತದೋಳು ವಿಷ ಬೆರೆಸಿದಂತೆ ರಾಮನಾಥ. ದೇವರ ದಾಸಿ ಮಾರಿ ಅಂತಾನೆ. ಗಂಡ ಹೆಂಡರಾಗಿರತಕ್ಕಂಥವರು ಯಾರು ಏನೇ ಅಂದರೂ ಕೂಡ ಒಬ್ಬರೊಬ್ಬರ ಮೇಲೆ ಇರಬೇಕಾಗಿರತಕ್ಕಂತಹ ಪ್ರೀತಿಯನ್ನು ಯಾವ ಕಾಲಕ್ಕೂ ಅದನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಹೋಗಬಾರ್ದು. ಮುದುಕರಾದರೂ ಅಷ್ಟೇ, ಹರಿಯದ ವಯಸ್ಸಿನೊಳಗೆ ಇರಬೇಕಾಗಿರತಕ್ಕಂತಹ ಪ್ರೀತಿಗೂ ಮುದುಕರಾದ ಮೇಲೆ ಇರಬೇಕಾಗಿರತಕ್ಕಂತಹ ಪ್ರೀತಿಗೂ ಬಹಳ ವ್ಯತ್ಯಾಸ ಎಂಬತಕ್ಕಂಥದ್ದು ಐತಿ. ಮುದುಕರಾದ ಮೇಲೆ ಇರೋ ಪ್ರೀತಿನ ಪ್ರೀತಿ. ಹಾಗೆ ಆ ಮಗುವಿನ ತಂದೆಯಾಗಿರತಕ್ಕಂಥವ ಏನೇ ಕಾಡಿದರೂ ಕೂಡ, ಶಿವನೇ ಕುಡಿಯಪ್ಪ ಹಾಲನ್ನು, ಕುಡಿಯೋಯಪ್ಪ, ನನ್ನ ತಂದೆ ನನ್ನ ಮೇಲೆ ಸಂಶಯ ಮಾಡಿ ಕುಡಿಯು ತಂದೆ. ಸಾಕಾಗಿ ಒದರಿ ಸಾಕಾಗಿ ಹಣಿ ಪರಮಾತ್ಮನಿಗೆ ಜಜ್ಜಿಕೊಳ್ಳಿಕ್ಕೆ ಹತ್ತು ತಲೆಯನ್ನು. ಪಾರ್ವತಿಗೆ ತಡೆವಲ್ದು, ಯಾಕೆ ತಾಯಿ ಕರುಳು. ತಂದೆಗಿರಬೇಕಾಗಿರತಕ್ಕಂಥ ಕಠೋರ ಪ್ರೀತಿ ತಾಯಿಗಿರೋಂಗಿಲ್ಲ. ಬಹಳ ಪ್ರೀತಿ ಮಾಡ್ತಿರ್ತಾರೆ ಮಕ್ಕಳನ್ನು. ಹಾಗೆ ಸ್ವಾಮಿ ಕುಡಿದು ಬಿಡ್ರಿ ಹೋಗಲಿ, ಆ ಹುಡುಗಿ ತಲೆ ಹೊಡ್ಕೊಳ್ಳುತ್ತೈತಿ, ಕುಡಿದು ಬಿಡ್ರಿ ಹೋಗಲಿ. ಕುಡಿದು ತಾಯಿಯ ಯಾವ ಪಾರ್ವತೀ ದೇವಿಯ ಬೇಡಿಕೆಯಾಗಿರತಕ್ಕಂಥ ಪ್ರಸಂಗದೊಳಗೆ ಆ ಮಗು ತಂದಿರತಕ್ಕಂಥ ಹಾಲನ್ನು ಪರಮಾತ್ಮ ಕುಡಿದ. ಆ ಮಗುವನ್ನು ತನ್ನ ಒಳಗೆ ಜಕ್ಕೊಂಡ. ಓಡಿ ಹೋದವನ ತಂದೆ ಆ ಮಗುವಿನ ಕೂದಲ ಹಿಡ್ದ. ಎಲ್ಲ ಶರೀರ ಪರಮಾತ್ಮನೊಳಗೆ ಅಡಕಾಯಿತು. ಕೂದಲುಗಳ ಮಾತ್ರ ಹೊರಗುಳ್ಕೊಂಡವ. ಕೋಳೂರು ನಮ್ಮ ಹಾವೇರಿ ಜಿಲ್ಲೆಯೊಳಗೊಂದೈತಿ, ಇಲ್ಲಿ ಜೇವರಿಗೆ ತಾಲೂಕಿನೊಳಗೆ ಒಂದೈತಿ. ಈ ಜೇವರಿಗೆ ಸಮೀಪದಲ್ಲಿರ್ತಕ್ಕಂಥ ಕೋಳೂರೇ ಆ ಹುಡುಗಿಯ ಊರು. ಈಗಲೂ ಕೂಡ ಕೂದಲ ಬೆಳೀತಾವೆ, ಹಾಗಾಗಿ ಅವರು ಕಟ್ಟು ಮಾಡ್ತಾರೆ ಎಂಬತಕ್ಕಂಥದ್ದನ್ನು ನಾವು ಕೇಳ್ತಾ ಇದ್ದೇವೆ. ಅದು ಎಲ್ಲೇ ಇರಲಿ. ಹಾಗೆ ದೇವರ ಮೇಲೆ ಇರಬೇಕಾಗಿರತಕ್ಕಂಥ ಅಪಾರ ಪ್ರೀತಿಯನ್ನು ಆ ಮಗುವಾಗಿರತಕ್ಕಂಥವಳು ಈ ಪ್ರಕಾರವಾಗಿ ನಿಶ್ಚಯವನ್ನು ಮಾಡಿಕೊಂಡು ಕೊನೆಗೆ ಪರಮಾತ್ಮನಲ್ಲಿಯೇ ಐಕ್ಯಳಾದಳು. ತಂದೆಯಾಗಿರತಕ್ಕಂಥವರು ದುಃಖವನ್ನು ಮಾಡುತ್ತಾ ಮನೆಗೆ ಬಂದ ಎಂಬತಕ್ಕಂಥದ್ದನ್ನು ನಾವು ಕೇಳ್ತಾ ಇದ್ದೇವೆ. ಹಾಗೆ ಆ ಅಹಂಕಾರ ಅನ್ನತಕ್ಕಂಥದ್ದು ಭಕ್ತಿಯ ಮುಂದೆ ಬಾರದೆ ಬಹುದೂರದಲ್ಲಿ ಇದ್ದುಕೊಂಡು ಒಳ್ಳೆಯವರಾಗಿ ಬದುಕಬೇಕಾಗಿರತಕ್ಕಂಥದ್ದನ್ನು ನಮ್ಮ ಬದುಕಾಗಬೇಕು ಅನ್ನುವುದನ್ನು ಹೇಳಿಕೊಡಬೇಕಾಗಿರತಕ್ಕಂಥದ್ದೇ ಈ ಪುರಾಣ ಪುಣ್ಯಕಥೆಗಳ ಒಂದು ಕೆಲಸ. ಆ ರೀತಿಯಲ್ಲಿ ಮುಂದೆ ಪುರಾಣದ ಒಡೆಯನಾಗಿರತಕ್ಕಂಥ ಚನ್ನ ಬಸವೇಶ್ವರರವರ ಮುಖಾಂತರವಾಗಿ ನಡೆಯಬೇಕಾಗಿರತಕ್ಕಂತಹ ಲೀಲೆಗಳನ್ನು ನಾವು ನೀವುಗಳ ಆಲಿಸೋಣ. 9 1 9 9 2 18 8 1 9 9 3 27 7 2 9 9 4 36 6 3 9 9 5 45 5 4 9 9 6 54 5 4 9 9 7 63 6 3 9
9 72 7 2 9 9 81 8 1 9 9 90 0 ತೆಗಿರಿ 9. ಶ್ರೇಷ್ಠವಾಗಿರತಕ್ಕಂತಹ ಈ 9ನೇ ದಿವಸ ಪರಮ ಪಾವನತಮವಾಗಿರತಕ್ಕಂಥ ಪುಣ್ಯ ಪ್ರಾಂಗಣದಲ್ಲಿ ಸಕಲರ ಒಂದು ಯೋಗ ಎಂಬತಕ್ಕಂಥದ್ದು ಆಗಿದೆ ಎಂದ ಮೇಲೆ ಇಲ್ಲಿ ಮಹಾನುಭಾವನಾಗಿರತಕ್ಕಂಥ ಚನ್ನಬಸವೇಶ್ವರರವರ ಜಾತ್ರೆ ನಿಡಿಶೇಸಿಯ ಗ್ರಾಮದೊಳಗೆ ಒಳ್ಳೆ ಭರಾಟೆಯಿಂದ ಸಾಗಿರತಕ್ಕಂಥ ಪ್ರಸಂಗದೊಳಗೆ ಅನ್ನ ಬಸಿತಾ ಇದ್ದರು. ಅನ್ನ ಗಂಜಿ ಬಸಿಬೇಕಾಗಿರತಕ್ಕಂತಹ ಗಂಜಿ ಹರಿದು ಹೋಗುತ್ತಿತ್ತು, ಒಂದು ತಗ್ಗಿಗೆ ಬೀಳುತ್ತಿತ್ತು. ಭಾಳ ಹುಷಾರಿಯಾಗಿರಬೇಕು ಅಡುಗೆ ಮಾಡಬೇಕಾಗಿರತಕ್ಕಂಥ ಪ್ರಸಂಗದೊಳಗೆ. ಆ ಬಸಿಬೇಕಾಗಿರತಕ್ಕಂಥ ಗಂಜಿ ಹರಿದು ಹೋಗಬೇಕಾಗಿರತಕ್ಕಂಥ ಜಾಗದೊಳಗೆ ಒಂದು 8-9 ವರ್ಷದ ಹುಡುಗ, ಒಬ್ಬ ಗೌಡರ ಮಗ, ಕಾಲು ಜಾರಿ ತಗ್ಗಿಗೆ ಬಿದ್ದ. ಗಂಜಿ ಆಗಲೇ ಖಂಡಾಬಟ್ಟಿ ಬಂದಿತ್ತು ಅದರೊಳಗೆ. ಮೈಯೆಲ್ಲ ತೊಯ್ದು ಹೋಗಿಬಿಡ್ತು ಗಂಜೆಯಿಂದ. ಒದ್ದಾಡ್ಲಿಕ್ಕತ್ತಿ ಒದರ್ಲಿಕ್ಕತ್ತಿ ಹುಡುಗ. ಅಯ್ಯೋ ಅಯ್ಯೋ ಹುಡುಗ ಬಿದ್ದ ಅಂತ ತಿಳ್ಕೊಂಡು 5-6 ಮಂದಿ ಪ್ರಯತ್ನ ಮಾಡಿ ಆ ಹುಡುಗನ ಕಡಿಗೆ ತೆಗೆದರು. ಮೈಯೆಲ್ಲ ಬೆಂದು ಬಿಟ್ಟಿತ್ತು. ಹೇಗೆ ಮಾಡೋದು? ನಿಡಿಸೇಸಿ ಆ ಕಾಲದೊಳಗೆ ಇಲ್ಲಿ ವೈದ್ಯರಿದ್ದರೋ ಎಲ್ಲೋ ಗೊತ್ತಿಲ್ಲ. ಆ ಪ್ರಸಂಗದೊಳಗೆ ವೈದ್ಯರ ಕಡೆಗೆ ಹೋಗಬೇಕಿಲ್ಲ ಅಂದರೆ ಹುಡುಗ ಉಳಿಯೋದಿಲ್ಲ ಅಂತ ತಿಳ್ಕೊಂಡು ಎಲ್ಲರೂ ಮಾತಾಡ್ತಾ ಇದ್ದಾರೆ. ಹಾಗೆ ಪೂಜ್ಯರಾಗಿರತಕ್ಕಂತಹ ಚನ್ನಬಸವೇಶ್ವರ ಶಿವಾಚಾರ್ಯರವರು, ಪುರಾಣದ ನಾಯಕನಾಗಿರತಕ್ಕಂತಹ ನಮ್ಮ ಮಹಿಮರು, ಅಪ್ಪ ಯಾಕೋ ಹೆದರ್ತೀರಿ? ಹೆದರಬೇಡ್ರಿ, ಶಿವ ಅದಾನೆ. ತಮ್ಮ ಮೇಲೆ ತಾವು ಹಾಕ್ಕೊಳ್ಳುತ್ತಿದ್ದಿಲ್ಲ, ಶಿವನ ಮೇಲೆ ಭಾರವನ್ನು ಹೇರವರು. ಹೆದರಬೇಡ್ರಿ, ಚಿಂತೆ ಮಾಡಲಿಕ್ಕೆ ಹೋಗಬೇಡ್ರಿ, ಶಿವ ಅದಾನೆ. ಈ ಭಸ್ಮ ತಗೊಳ್ರಿ, ಆ ಮಗುವಿನ ಮೈ ತುಂಬ ಹಚ್ಚರಿ. ನಿಧಾನವಾಗಿ ಬಂದಿರತಕ್ಕಂಥ ಮೈಯನ್ನು ಅರಿವಿಯಿಂದ ಒರೆಸಿ ಪೂಜ್ಯ ಗುರುವರಿಯರು ಕೊಟ್ಟಿರ್ತಕ್ಕಂತಹ ವಿಭೂತಿಯನ್ನು ಮೈ ತುಂಬ ಧರಿಸ್ತಾ ಇದ್ದಾರೆ. ಯಥಾಶಕ್ತಿ ನೋಡ್ರಿ ಅವರದ್ದು. ಯಾವುದನ್ನು ಕೊಡ್ತಿದ್ದಿಲ್ಲ ಅವರು. ಆ ಮದ್ದು ಈ ಮದ್ದು ಆ ಮದ್ದು ಅಂತ ತಿಳ್ಕೊಂಡು ಕೇವಲ ವಿಭೂತಿ. ಕಲಬುರಗಿ ಶರಣಪ್ಪನವರು ಅದನ್ನೇ ಮಾಡಿದರು. ಯಾವುದೇ ಮಹಾತ್ಮರ ಮುಖಾಂತರವಾಗಿ ಪೂಜ್ಯ ಗುರುವರಿಯರಾಗಿರತಕ್ಕಂಥ ಪುಟ್ಟರಾಜ ಕವಿ ಕವಾಯಿಗಳವರ ಬಳೆಯೊಳಗೆ ಕಿಸೆದೊಳಗೆ ಯಾವಾಗಲೂ ವಿಭೂತಿ ಇರ್ತಿತ್ತು. ಅದನ್ನ ಮರೋಳ ಎಂಬತಕ್ಕಂಥದ್ದು ಹಾವೇರಿ ಜಿಲ್ಲೆಯೊಳಗೆ ಅವರು ಯಡಿಯೂರಿಗೆ ಹೋಗಬೇಕು ಅನ್ನೋ ಪ್ರಸಂಗದೊಳಗೆ ಆ ಮರೋಳದೊಳಗೆ ವಸ್ತಿ ಮಾಡಿ ಹೋಗ್ತಿದ್ರು. ಕುರುಬರ ಮನೆ ಅದು. ಅದ್ದವರು ಬರ್ತಾರ ಅಂದಾಗ ಕಣಿವೆ ಮನೆಯನ್ನು ತೊಳೆದು ಬಳದು ಸ್ವಚ್ಛ ಮಾಡಿ ಅವರು ಬಿಟ್ಟಕ್ಕೆ ಬೇರೆ ಕಡೆಗೆ ಇರ್ತಿದ್ರು. ಅದ್ದವ್ರಿಗೆ ಮನೆ ಕೊಟ್ಟಿದ್ದರು. ಇವತ್ತು ಕೀರ್ತನ ಐತಿರಪ್ಪ, ಆಯ್ತಿರಪ್ಪ, ಕೀರ್ತನ ಮಾಡಬೇಕು. ಅದೇ ಕೀರ್ತನ ಮಾಡೋ ಜಾಗದಾಗನ ಒಂದು ಮುದೇಕಿ ಸತ್ತು. ಮುದೇಕಿ ಸತ್ತದ ಅದ್ದವರು ತಯಾರಾಗ್ಲಿಕ್ಕೆ ಕೀರ್ತನ ಮಾಡಲಿಕ್ಕೆ ಓಡಿ ಬಂದರು. ಒಂದಿಬ್ಬರು ಬುದ್ಧಿ, ನೀವು ಕೀರ್ತನ ಇವತ್ತ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಯಾಕಪ್ಪ? ಅಮ್ಮ ಸತ್ತಾಡ್ರಿ ಒಬ್ಬಕ್ಕಲ್ಲೇ. ನಾವು ನಾಳಿಲ್ಲಿ ಇರಂಗಿಲ್ಲ, ಯಡಿಯೂರಿಗೆ ಹೋಗಬೇಕು, ಅದು ಕೀರ್ತನ ಆಗದೆ ಹಿಡಿಯಿಲ್ಲ ಅಂತ ತಿಳ್ಕೊಂಡು ಜೇಬಿನೊಳಗಿರಬೇಕಾಗಿರತಕ್ಕಂಥ ವಿಭೂತಿಯ ಡಬ್ಬಿಯನ್ನು ತೆಗೆದು ಅದರಲ್ಲಿ ಒಂದು ಚಿಟಿಕೆ ವಿಭೂತಿಯನ್ನು ಹುಡುಗನ ಕೈಯೊಳಗೆ ಹಾಕಿ ಇನ್ನೂ ಸ್ವಲ್ಪ ಇದಕ್ಕೆ ವಿಭೂತಿ ಕೂಡಿಸಿ ನೀರಿನೊಳಗೆ ಹಾಕಿ ಆ ಮುದುಕೆ ಕುಡಿಸ್ರಿ ತಗೊಂಡು ಓಡಿ ಬರ್ತಾರೆ. ಆಗಲೇ ಅಮ್ಮನ ಬಟ್ಟೆ ಎಲ್ಲ ಬಿಚ್ಚಿ ಮೈ ತೊಳೆಯಾಕೆ ಹತ್ತಿದ್ರು. ತಡ್ರಿ ಅದ್ದವರು ವಿಭೂತಿ ಕೊಟ್ಟಾರ, ಅಮ್ಮನ ಬಾಯಾಗ ಹಾಕ್ಬೇಕಂತ. ಅಮ್ಮನ ಬಾಯೊಳಗೆ ಹಾಕಬೇಕಂತ ಹಾಕ್ತಾ ಇದ್ದಾರೆ. ಇನ್ನೇನು ಮೈ ತೊಳಿಬೇಕು ಅಮ್ಮನದ. ವಿಭೂತಿ ಹಾಕಿದ ನೀರನ್ನು ಹಾಕಿದ ಕಡೆವೇನೆ ಅಮ್ಮನಿಗೆ ಎಚ್ಚರ ಆಯಿತು. ಯಾಕಿಲ್ಲ ನನ್ನ ಬಟ್ಟೆ ಯಾಕೆ ಬಿಚ್ಚಿರಿ ಅಂದ್ಲು ಅಮ್ಮ. ನಿಚ್ಚಳ ಆಯಿತು ಅಮ್ಮನಿಗೆ. ಆವತ್ತಿನ ದಿವಸ ಗುರುಗಳು ಅಲ್ಲಿ ಕೀರ್ತನೆಯನ್ನು ಮಾಡಿ ಮುಂದಕ್ಕೆ ಹೋಗ್ತಾರೆ. ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ಮಹಾತ್ಮರ ಹಸ್ತದ ಮುಖಾಂತರವಾಗಿ ಹರಿದು ಬರಬೇಕಾಗಿರತಕ್ಕಂಥ ಯಾವುದೇ ಪದಾರ್ಥವಾಗಿದ್ದನ್ನು ಕೂಡ ಅದು ಹುಸಿ ಅನ್ನತಕ್ಕಂಥದ್ದಾಗುವುದಿಲ್ಲ. ಯಾವುದರ ವಿಚಾರವನ್ನು ಸಂಕಲ್ಪವನ್ನು ಮಾಡಿ ಆ ಪೂಜ್ಯರಾಗಿರತಕ್ಕಂಥವರು ಆ ವಸ್ತುವನ್ನು ನಮ್ಮ ಕೈಯೊಳಗೆ ಕೊಟ್ಟಿರ್ತಾರೆ, ಆ ವಸ್ತುವನ್ನು ನಾವು ಅವರು ಹೇಳಿದ ಹಾಗೆ
ನಡೆಸಿಕೊಂಡು ಬಂದ್ವಿ, ಎಲ್ಲವೂ ಯಾವುದು ಹುಸಿ ಎಂಬುದಕ್ಕಿಂತದ್ದು ಹೋಗುವುದಿಲ್ಲ. ಹಾಗೆ ಯಾವ ಗೌಡರ ಮಗನಾಗಿರತಕ್ಕಂಥವನಿಗೆ ಪೂಜ್ಯ ಚನ್ನಬಸವೇಶ್ವರ ಶಿವಾಚಾರ್ಯರವರು ಧರಿಸಿರತಕ್ಕಂಥ ಕೊಟ್ಟಿರತಕ್ಕಂಥ ವಿಭೂತಿ ಆ ಮಗುವಿನ ಪ್ರಾಣ ಉಳಿಸ್ತದೆ. ಈ ಪ್ರಕಾರವಾಗಿ ಯಾವ ಚನ್ನಬಸವೇಶ್ವರ ಶಿವಾಚಾರ್ಯರವರು ಮುಂದೆ ಏನು ಮಾಡ್ತಾರೆ? ಸ್ವಾಮಿಯಪ್ಪಣತಿಯಾರಾದಿ ಸ್ವಾಚಿಷ್ಠುಮಾಧಿಯ ಸಮೀಪದ ಕಾಮಿತಾರ್ಥ ಪ್ರವಭಜಿತಮಂ ತಂದು ತಜ್ಜನನೀ ಪ್ರೇಮಿಸುದ ದೇಹಕ್ಕೆ ಲೇಪಿಸಲ ಮುಹೂರ್ತದೊಳಗ ಒಡಗುತಂ ನೀ ನಿಶ್ಚೀಮ ಬಾಧೆಯ ಕಳೆಯುತ್ತದು ವಿಸ್ಮಯವು ಜನಕ್ಕೆ. ಯಾವ ಚನ್ನಬಸವೇಶ್ವರ ಶಿವಾಚಾರ್ಯವರು ಕೊಟ್ಟಿದ್ದಕ್ಕಂತಹ ವಿಭೂತಿಯನ್ನು ಭಸ್ಮ ಅಂದ್ರೇನೆ ಸುಡೋದು. ಏನನ್ನು ಸುಡೋದು? ನಮ್ಮ ಮೈಯನ್ನು ಸುಡೋದು ಅಲ್ಲ, ನಾವುಗಳು ಮಾಡಿರ್ತಕ್ಕಂತಹ ಪಾಪವನ್ನು ಸುಡಬೇಕಾಗಿರತಕ್ಕಂಥ ಕೆಲಸವನ್ನು ಆ ವಿಭೂತಿ ಮಾಡ್ತದೆ. ಅದನ್ನು ದಿಮಾಕಕ್ಕೆ ಹಚ್ಚೋದಲ್ಲ. ಮುಖ ಒರೆಸಿಕೊಂಡಾದ ಮೇಲೆ ನೀವು ಪೌಡರ್ಗೆ ಹಚ್ಚಬೇಕಾದ ಅವಶ್ಯಕತೆ ಇಲ್ಲ. ಸ್ವಚ್ಛವಾಗಿ ಒರೆಸಿಕೊಂಡು ವಿಭೂತಿಯನ್ನು ಎರಡು ಕೈಗೆ ಹಚ್ಚಿಕೊಂಡು ಸವರಿಕೊಂಡು ಅದಕ್ಕೆ ಮುಖಕ್ಕೆ ಹಚ್ಚಿಕೊಂಡ್ರಿ ಅಂದರೆ ಮುಖದ ಮೇಲೆ ಗುಳ್ಳಿನ ಏಳಂಗಿಲ್ಲ. ಇನ್ಯಾವ ವಸ್ತುವನ್ನು ಧರಿಸೋದು ಬೇಕಾಗಿಲ್ಲ ನಾವು. ಆ ಪ್ರಕಾರವಾಗಿರತಕ್ಕಂಥ ರೀತಿಯಲ್ಲಿ ಚನ್ನಬಸವೇಶ್ವರರ ಶಿವಾಚಾರ್ಯಕ್ಕಿಂತಲೂ ಮುಂಚಿತವಾಗಿ ಆಗಿ ಹೋಗಿರತಕ್ಕಂಥ ಗುರುಗಳವರ ಕರ್ತೃಗದ್ದೆಗೆ ಅಲ್ಲಿತ್ತು ಈ ನಿಡಸೋಸಿ ಒಳಗೆ. ಆ ನಿಡಸೇಸಿ ಗ್ರಾಮದಲ್ಲಿ ಇರಬೇಕಾಗಿರತಕ್ಕಂಥ ಪೂರ್ವದ ಅದ್ದನವರಾಗಿರುವ, ಪೂರ್ವದ ಶಿವಾಚಾರ್ಯರಾಗಿರುವ ಕರ್ತೃಗದ್ದಿಗೆಯಲ್ಲಿ ವಿರಾಜಮಾನರಾಗಿರತಕ್ಕಂಥ ಪೂಜ್ಯರ ಗದ್ದಿಗೆಯ ಪಕ್ಕದಲ್ಲಿ ಆ ಮಗುವಿನನ್ನು ಕರ್ಕೊಂಡು ಹೋಗಿ ಮೈ ತುಂಬ ವಿಭೂತಿ ಹಚ್ಚಿ, ಯಪ್ಪ ನೀನೇ ಇದಕ್ಕೆ ಗತಿ, ನೀನೇ ಇವನಿಗೆ ಜೀವ ಕೊಡಬೇಕು ಅಂತ ಹೇಳಿಕೊಂಡು ಬೇಡಿಕೊಂಡಾಕೆ ಆ ಮಗುವಿಗೆ ಯಾವುದೇ ಪ್ರಕಾರವಾಗಿರತಕ್ಕಂಥ ನೋವು ಹೋಗಿದೆ. ಪೂಜ್ಯರಾಗಿರತಕ್ಕಂಥ ಚನ್ನಬಸವೇಶ್ವರರವರು ನೆಲೆಸಿರುವ ನಿಡಸೇಸಿಯ ಗ್ರಾಮದಲ್ಲಿ ಮಳೆ ಬಹಳ ದಿವಸ ಬರದಂಗಾಯಿತು. ಅನೇಕ ಜನ ಮಳೆ ಬರಲಿಲ್ಲ ಅಂದ್ರೆ ಮುಂದೆ ಗತಿ ಏನು? ಹೊಲ ಬೆಳೆಯೋದು ಹೇಗೆ, ಬಿತ್ತೋದು ಹೇಗೆ ಎಲ್ಲವನ್ನೂ ವಿಚಾರ ಮಾಡ್ತದ ರೈತರಾಗಿರ್ತಕ್ಕಂಥವರು. ಅದರೊಳಗೆ ವಿಚಾರವನ್ನು ಮಾಡಿ ಕೆಲ ಜನರು ಪೂಜ್ಯ ಸ್ವಾಮಿಗಳವರ ಮೇಲೆ ವಿಶ್ವಾಸವನ್ನು ಇಟ್ಟಿರ್ತಕ್ಕಂಥ ಅನೇಕ ಜನ, ಬರ್ರಪ್ಪ ಅಪ್ಪದನ ಮಠದೊಳಗೆ ಅವರನ್ನು ಹೋಗಿ ಕೇಳೋಣ, ಮಳೆ ಬರ್ತದೋ ಎಲ್ಲೋ ಅಂತ ತಿಳಿದುಕೊಂಡು 10-20 ಜನ ಹಿರಿಯರಾಗಿರತಕ್ಕಂಥವರು ಬಂದರು ಮಠಕ್ಕೆ. ಬುದ್ಧಿ, ಮಳೆಯಿಲ್ಲ, ಬೆಳೆ ಬರಲಿಲ್ಲ ಅಂದ್ರೆ ನಾವು ಬದುಕಬೇಕಾಗಿರತಕ್ಕಂಥ ಬಗೆ ಹೇಗೆ? ಮಳೆ ಬರಬೇಕಲ್ಲ ಅಂತ ಹೇಳಿಕೊಂಡು ಜನ ಕೇಳಿರುವ ಪ್ರಸಂಗದೊಳಗೆ ಅದ್ದವರು ಏನಪ್ಪಡಿ ಮಾಡ್ತಾರೆ, ಮಲ್ಲಪ್ಪ ಅಂಬತಕ್ಕಂಥವನ ಹೊಲದ ಬದುವಿನೊಳಗೆ ಒಂದು ಬೇವಿನ ಮರ ಅದ. ಪೂಜ್ಯರು ಹೇಳ್ತಾ ಇದ್ದಾರೆ ಅವರೆಲ್ಲ ಬಂದ ಜನಗಳಿಗೆ, ಯಾವ ಮಲ್ಲಪ್ಪ ಅಂಬುವವನ ಹೊಲದ ಬದುವಿನೊಳಗೆ ಒಂದು ದೊಡ್ಡದಾಗಿರತಕ್ಕಂತಹ ಬೇವಿನ ಮರ ಅದ. ಅದು ಎಲ್ಲಿ ಬೇಕಂದ್ರಲ್ಲಿ ತನ್ನದಾಗಿರತಕ್ಕಂಥ ಬೇರುಗಳನ್ನು ಹಬ್ಬಿಸೇದ ಆ ಬೇವಿನ ಗಿಡದ ಬೇರನ್ನು ನೀವು ಕಡಿದ್ರಿ ಅಂದ್ರೆ ಮಳೆ ಬರ್ತೈತಿ ಅಂದರು. ನಾವಂತೀವಿ ಮರ ಬೆಳೆಸ್ರಿ ಮಳೆ ಬರೆಸ್ರಿ ಅಂತ. ಮರ ಬೆಳೆಸಿದ್ರೆ ಮಳೆ ಬರ್ತೈತಿ ಅಂತೀವಿ ನಾವು. ಆದರೆ ಪೂಜ್ಯರಾಗಿರತಕ್ಕಂಥ ಚನ್ನಬಸವೇಶ್ವರರವರು ಅಪ್ಪಣೆಯನ್ನು ಮಾಡ್ತಾರೆ, ಆ ಮಲ್ಲಪ್ಪನ ಹೊಲದ ಬದುವಿನೊಳಗೆ ಇರಬೇಕಾಗಿರತಕ್ಕಂಥ ಬೇವಿನ ಮರದ ಬೇರುಗಳನ್ನು ಒಂದೊಂದಾಗಿ ಕತ್ತರಿಸಿ ಹಾಕಿರಿ ಅಂದ್ರೆ ಮಳೆ ಬರ್ತೈತಿ ಅಂತ. ವಿಚಿತ್ರ ಮಾತುಗಳು ಪೂಜ್ಯರ ಬಾಯಿ ಮುಖಾಂತರವಾಗಿ ಹರಿದು ಬರಬೇಕಾಗಿರತಕ್ಕಂತಹ ಮಾತುಗಳು ಹೇಗೋ ಏನೋ ವಿಚಿತ್ರವಾಗಿರತಕ್ಕಂಥ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಬೇರು ಕಡಿತಾರೆ ಜನ, ಬೇರು ಕಡಿದದ್ದು ತಡ ಇಲ್ಲ, ಮಳೆ ಬಂದದ್ದು ತಡ ಆಗಲಿಲ್ಲ. ಜನಗಳಿಗೆ ಬಹಳ ಖುಷಿ ಆಯಿತು. ಏನಿದು ಆಶ್ಚರ್ಯ, ಬೇರೆ ಏನಾದರೊಂದು ಉಪಾಯವನ್ನು ಹೇಳ್ತಾರಂತ ನಾವು ಮಾಡಿದರೆ
ಗಿಡದ ಬೇರುಗಳನ್ನು ಕತ್ತರಿಸಲಿಕ್ಕೆ ಹೇಳಿದ್ರಲ್ಲ, ನೂರಾರು ಬೇರುಗಳು ಹಬ್ಬಿದ್ದು ಅಂತ ಹಳೆಯ ಕಾಲದ ಮರ. ನೂರಾರು ಬೇರುಗಳನ್ನು ಕತ್ತರಿಸಿ ಹಾಕಿದ ಕಾಲಕ್ಕೆ ವಿಪರೀತವಾಗಿರತಕ್ಕಂಥ ರೀತಿಯಲ್ಲಿ ಮಳೆ ಬರುತ್ತದೆ. ಆ ರೀತಿಯಲ್ಲಿ ಒಮ್ಮೆ ಹಾಲಕೇರಿಯ ಅನ್ನದಾನ ಮಹಾಸ್ವಾಮಿಗಳವರ ಕಡೆಗೆ, ಹಾಲಕೇರಿಯ ಗ್ರಾಮದೊಳಗೆ ಆ ಭಾಗದಲ್ಲಿ ಮಳೆನೇ ಆಗಿದ್ದಿಲ್ಲ. ಎರೆಸೀಮಿ, ರೋಣ ತಾಲೂಕು. ಮಳೆ ಆಗದೇ ಇರತಕ್ಕಂತಹ ಪ್ರಸಂಗದೊಳಗೆ ನೂರಾರು ಜನಗಳು ಕೂಡಿಕೊಂಡು ಆ ಹಾಲಿಕೇರಿ ಅನ್ನದಾನ ಸ್ವಾಮಿಗಳಿಗೆ ಬೇಕಾಗಿರತಕ್ಕಂಥ ಒಬ್ಬ ಕುರುಬರಿ ಯಜಮಾನ ಇದ್ದ. ಕುರುಬರಿ ಯಜಮಾನ ಅವನ್ನು ಮುಂದೆ ಮಾಡಿದರು. ಅವ ಕಂಬಳಿ ಹಾಕ್ಕೊಂಡು ಹೊಂಟ, ಅವನನ್ನೇ ಮುಂದೆ ಬಿಡುತ್ತಾರೆ. ಯಾಕೆ? ಅನ್ನದಾನ ಸ್ವಾಮಿಗಳಿಗೆ ಅವನು ಬಹಳ ಸಲಿಗಿತ್ತು. ಯಾರು ಅವರು ಕೂಡ ಮಾತಾಡಂಗಿಲ್ಲ, ಒಬ್ಬಿಬ್ಬರು ಮಾತನಾಡಬೇಕು. ಗಾನಯೋಗಿ ಪಂಡಿತ ಪಂಚಾಕ್ಷರ ಗವಾಯಿಗಳವರ ಕಡೆಗೆ ಬಸರಿಗಿಡದ ವೀರಪ್ಪನವರು ಮಾತಾಡಬೇಕು, ಇಲ್ಲ ಮಾನವಿ ಸಿದ್ದರಾಮಪ್ಪನವರು ಮಾತಾಡಬೇಕು, ಇಲ್ಲಾಂದ್ರೆ ಯಾರು ಮಾತಾಡಂಗಿಲ್ಲ. ಹಾಗಿತ್ತು. ಇಲ್ಲಿ ಹಾಲಿಕೇರಿಯ ಅದ್ದನವರಲ್ಲಿ ಕುರುಬನಾಗಿರತಕ್ಕಂತಹ ವ್ಯಕ್ತಿ ಅವನನ್ನು ಮುಂದೆ ಬಿಟ್ಟರಲ್ಲೇ, ಮಳೆ ಕೇಳುವ ಅದ್ದವ್ರನ್ನ ಮಳೆ ಬರವಲ್ದಲ್ಲೋ, ನಿನಗವರಿಗೆ ಬಹಳ ಪ್ರೀತಿ ಐತಿಪ್ಪ, ನಿನಗವರಿಗೆ ಬಹಳ ಗೆಳಿತಾನ ಐತಿ, ನೀನು ಕೇಳು ಮಳೆ ಬರ್ತದೆ. ಆಯಿತು. ಕುರುಬರಿ ಯಜಮಾನ ಕಂಬಳಿ ಹಾಕ್ಕೊಂಡು ಬಂದಿದ್ದ. ಯಾಕ್ರಪ್ಪ ಬಂದ್ರಿ? ಅದ್ದವ್ರು ಕೇಳ್ತಾರೆ ಹಾಲಿಕೇರಿ ಅನ್ನದಾನ ಸ್ವಾಮಿಗಳು. ಬುದ್ಧಿ, ಮಳೆ ಹೋಗಿ ಭಾಳ ದಿವಸ ಆಯಿತು, ಬೆಳೆಯೆಲ್ಲ ಒಣಗಲಿಕ್ಕೆ ಹತ್ಯಾವ, ಮಳೆ ಹೋಗಿ ಬಿಡ್ತೀವಿ ಅಂದರೆ ಮುಂದೆ ಗತಿ ಏನು ಅಂತ ತಿಳಿದುಕೊಂಡು ಮಳೆ ಬರೆಸ್ರಿಪ್ಪ, ನಮಗೆಲ್ಲ ಮಳೆ ಬೇಕು ಅಂತ ತಿಳಿದುಕೊಂಡು ಪೂಜ್ಯರಲ್ಲಿ ಪ್ರಾರ್ಥನೆ ಮಾಡಿಕೊಂಡಾಕೆ ಆ ಕುರುಬರಿ ಯಜಮಾನಿಗಂದ್ರಂತ ಅಜ್ಜವರು, ಲೇ ಹುಚ್ಚ, ನನ್ನ ಬಾಯಾಗೈತೆ ಅಲ್ಲಿ ಮಳೆ, ನಿನ್ನ ಕಂಬಳ್ಯಾಗೈತು, ನಿನ್ನ ಕಂಬಳ್ಯಾಗ ಕಂಬಳಿ ಜಾಡ್ಸಿ ಹೋಗಿ ಹೊರಗೆ ಮಳೆ ಬರ್ತೈತೆ ನೋಡು. ಕುರುಬರಾಗಿರತಕ್ಕಂಥವರು ಹೆಗಲ ಮೇಲೆ ಇರಬೇಕಾಗಿರುವ ಕಂಬಳಿ ಸಾಮಾನ್ಯವಾದ ಕೆಲಸ ಮಾಡೋದಲ್ಲ. ಅದು ಕೇವಲ ಅವನು ಬೆಚ್ಚಗೆ ಹೊತ್ತುಕೊಂಡು ಮಲಗುವುದಕ್ಕೋಸ್ಕರವಾಗಿ ಹಾಕಿಕೊಂಡಿರ್ತಕ್ಕಂತಹ ಕಂಬಳಿ ಅಲ್ಲ. ಅದು ಕಂಬಳಿಯನ್ನು ಪೂಜ್ಯರ ಅಪ್ಪಣೆಯ ಪ್ರಕಾರವಾಗಿ ಕುರುಬನಾಗಿರತಕ್ಕಂಥ ಯಜಮಾನ ಹೊರಗೆ ಬಂದು ಜಾಡಿಸ್ತಾ ಇದ್ದಾನೆ. ಧೋ 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 ಮಳಿ ಸುರಿಯಾಕತ್ತು. ಈ ರೀತಿಯ ಒಂದು ಲೀಲೆಗಳನ್ನು ಚನ್ನಬಸವೇಶ್ವರ ಶಿವಾಚಾರ್ಯರವರು ಜನಗಳಿಗೆ ಮಾಡಿ ತೋರಿಸ್ತಾ ಇದ್ದಾರೆ. ಆ ಪ್ರಕಾರವಾಗಿ ಮತ್ತೊಬ್ಬರು, ಯಪ್ಪ ನಮ್ಮೂರ ಕಡೆಗೇನು ಮಳೆ ಇಲ್ಲ ತಂದೆ, ನಿಮ್ಮ ಭಾಗದೊಳಗೇನ ಬರಿಸಿಕೊಂಡು ಮಳೆಯನ್ನ, ನಮ್ಮ ಭಾಗದೊಳಗೂ ಮಳೆ ಇಲ್ಲ ಯಪ್ಪ, ನಮಗೂ ಮಳೆ ಬೇಕು ಅಂತ ತಿಳ್ಕೊಂಡು ಕೇಳ್ಕೊಳ್ತಾರೆ. ಪರಿಕಿಸಿರಿ ಪಶ್ಚಿಮದೋಳುರೆ ಕೂಡಿರುವುದೇ ನಕ್ಷತ್ರವೇ ಎರಡಂ. ಪಶ್ಚಿಮ ದಿಕ್ಕಿನೊಳಗೆ ನೋಡ್ರಿ, ಎರಡು ನಕ್ಷತ್ರಗಳು ಕಾಣ್ತಾವೆ ಅಂತ ಹೇಳ್ಕೊಂಡು ಜನಗಳಿಗೆ ಹೇಳ್ತಾ ಇದ್ದಾರೆ ಚನ್ನಬಸವೇಶ್ವರ ಶಿವಾಚಾರ್ಯರು. ಇಡೀ ಆ ಬಂದಿರತಕ್ಕಂಥ ಜನ ಎಲ್ಲ ನೋಡ್ತಾ ಇದ್ದಾರೆ ಪಶ್ಚಿಮ ದಿಕ್ಕಿನೊಳಗೆ. ಇಷ್ಟೊತ್ತಿನೊಳಗೆ ಎರಡು ನಕ್ಷತ್ರಗಳು ಯಾರಿಗೆ ಕಾಣುವಲ್ಲವು. ಬುದ್ಧಿ, ನಮಗೆ ಯಾರಿಗೂ ನಕ್ಷತ್ರಗಳು ಕಾಣ್ತಾ ಇಲ್ಲರಿಪ್ಪ, ನೀವು ಹೊರಗೆ ಬಂದು ನೋಡಬೇಕು ಅಂತ ತಿಳಿದುಕೊಂಡು ಆ ಜನ ಅದ್ದನವರನ್ನು ಕರೀತಾ ಇದ್ದಾರೆ ಹೊರಗೆ. ಮೇಲೀಕ್ಷಿಸಲು ಕಾಣುತ್ತೆ ಬೆರೆದ ತಾರೆಗಳೆರಡು, ಮಳೆಯಾಗುವುದು ದಿಟವೆನ್ನಲು. ಆ ನಂತರದಲ್ಲಿ ಹೊರಗೆ ಬಂದು ಜನಗಳ ಬೇಡಿಕೆಯ ಪ್ರಕಾರವಾಗಿ ಚನ್ನಬಸವೇಶ್ವರ ಶಿವಾಚಾರ್ಯರು ತಮ್ಮ ಇರಬೇಕಾಗಿರತಕ್ಕಂತಹ ರೂಮಿನಿಂದ ಹೊರಗಡೆಗೆ ಬರ್ತಾರೆ. ನೋಡ್ತಾರೆ, ಚಿಕ್ಕೆಗಳು ಕಾಣ್ತಾ ಇದ್ದವಲ್ಲಪ್ಪ, ಅವು ಅಲ್ಲೇನು ಪಶ್ಚಿಮ ದಿಕ್ಕಿನೊಳಗೆ ಹೀಗಡೆಗೆ. ಹಾಗೆ ನೋಡಿದಾಗೆ ಈಗ ಮಳೆ ಬರ್ತದೆ ಅಂತ ತಿಳ್ಕೊಂಡು ಪೂಜ್ಯರಾಗಿರತಕ್ಕಂಥವರು ಅಪ್ಪಣೆ ಮಾಡಿರುವ ಪ್ರಸಂಗದೊಳಗೆ ಆ ಕ್ಷಣದಲ್ಲಿಯೇ ಮಳೆ ಎಂಬುದಕ್ಕಂಥದ್ದು ಬರುತ್ತದೆ. ಚಿಕ್ಕೆಗಳನ್ನು ನಾವೆಲ್ಲ ನೋಡ್ತೀವಿ. ಪೂಜ್ಯರು ನೋಡಬೇಕಾಗಿರತಕ್ಕಂತಹ ದೃಷ್ಟಿಯೇ ಬೇರೆ, ನಾವು ನೀವುಗಳು ನೋಡಬೇಕಾಗಿರತಕ್ಕಂತಹ ದೃಷ್ಟಿಯೇ ಬೇರೆ. ಆ ಪ್ರಕಾರವಾಗಿ ಆ ಪೂಜ್ಯರಾಗಿರತಕ್ಕಂಥವರು ಬಂದು ಜನಗಳ ಬೇಡಿಕೆಯ ಪ್ರಕಾರವಾಗಿ ಆಕಾಶದಲ್ಲಿ ಇರಬೇಕಾಗಿರತಕ್ಕಂತಹ ಎರಡು ಚಿಕ್ಕಿಗಳನ್ನು ನೋಡಿದಾಗೆ ಆ ಮೂಲಕವಾಗಿ ತಕ್ಷಣದಲ್ಲಿ ಮಳೆ ಎಂಬತಕ್ಕಂಥದ್ದು ಬಂತು ಅನ್ನುವುದನ್ನು ನಾವೆಲ್ಲ ಕೇಳ್ತಾ ಇದ್ದೇವೆ.
ಬಳಿಕ ನಿಡಸೇಸಿಯೋಳು ತದ್ಗುರು ತಿಲಕ ಪದಭಕ್ತಿಯೋಳು ಪೇರ್ಮೆಯ ತಳೆದು ಬೆಳಗುವ ಗಾಂಧಿ ರುದ್ರಪ್ಪನು ಮಠದೊಳೊಮ್ಮೆ ಕುಳಿತು ಗುರು ಸಮ್ಮುಖದೆ ನಿಸೆಯೋಳು ತಿಳಿಸಿ ಕೆಲ ವಿಷಯವ ಇನಿತರೊಳೆ ತಳುವದೆಯ ಮೇಲದ್ದು ತೆರಳಲು ಮುಂದುವರಿಯುತ್ತಿರೇ. ಗುರುವರರು ನೀನವಸರದೊಳಿ ತೆರದಿ ತೆರಳುವುದೆಲ್ಲಿಗೆನೆ ನಾಂ ಹೊರಡುವೆನು ಹೊಲಕಲ್ಲಿ ಕಣದೊಳು ಗೈದ ರಾಸಿಯದು. ಪೂಜ್ಯರಲ್ಲಿ ಕುಳಿತು ಆನಂದವಾಗಿ ಮಾತನಾಡಬೇಕಾಗಿರತಕ್ಕಂತಹ ರೈತ ರುದ್ರಪ್ಪ ಎಂಬತಕ್ಕಂಥವನು ಗಾಂಜಿ ರುದ್ರಪ್ಪ ಎಂಬತಕ್ಕಂಥವನು ಆನಂದವಾಗಿ ಮಾತನಾಡಬೇಕಾಗಿರತಕ್ಕಂಥ ಪ್ರಸಂಗದೊಳಗೆ ಮಾತಾಡ್ತಾ ಎದ್ದ ಮ್ಯಾಕ್. ಯಾಕಪ್ಪ ಯಾಕೋ ಅವಸರವಾಗಿ ಎದ್ದಲ್ಲೋ? ಒಳ್ಳೆ ಸುಂದರವಾಗಿರತಕ್ಕಂಥ ರೀತಿಯಲ್ಲಿ ಮಾತನಾಡಬೇಕಾಗಿರುವ ಪ್ರಸಂಗದೊಳಗೆ ಯಾಕೆ ಒಮ್ಮಿಂದ ಬೆಳೆ ಎದ್ದಿ? ಬುದ್ಧಿ ಕಣದೊಳಗೆ ರಾಶಿ ತೋರೋದೈತ್ರಿಪ್ಪ. ರೈತ ಆ ಕಡೆಗೂ ಲಕ್ಷ್ಯ ಇರಬೇಕಲ್ಲ. ಕಣದೊಳಗೆ ಸುಂಕ ರಾಶಿ ಐತಿರಿಪ್ಪ, ಅದನ್ನು ತೋರಬೇಕು, ಸ್ವಚ್ಛ ಮಾಡಬೇಕು, ಅದಕ್ಕೆ ಹೊಕ್ಕೇನಿ ಅಂದು ಕೂಡ ಅದ್ದವ್ರು ಏನಂತಾರೆ, ಈ ಸಮಯದಾಗ ನೀನು ಹೋಗಬೇಡ ಅಂದ್ರು. ಯಾಕೋ ಏನು ನಮ್ಮ ಮನಸ್ಸಿಗೆ ನೀನು ಹೋಗೋದು ಬೇಡ ಅನ್ನಿಸ್ತದ, ಹೋಗಬೇಡ. ಆದರೆ ಅಪ್ಪಗಳ ಮಾತು ಅವನಿಗೆ ಲಕ್ಷ್ಯಕ್ಕೆ ಬರಲಿಲ್ಲ. ತನ್ನದಾಗಿರತಕ್ಕಂಥ ಜೋಳದ ರಾಶಿಯನ್ನು ಸ್ವಚ್ಛ ಮಾಡಿಕೊಳ್ಳಬೇಕಾಗಿರತಕ್ಕಂಥ ಆತುರ ಆ ವ್ಯಕ್ತಿಗೆ ಅದೇ. ಇಲ್ಲ ಬುದ್ಧಿ, ನಾನು ಹೋಗಬೇಕು. ಬೇಡಪ್ಪ, ಈಗ ಹೋಗಬೇಡ. ಇಷ್ಟ ಅಂದ್ರು. ಸಮಯ ಒಳ್ಳೇದಿಲ್ಲ, ಹಿಂಗೆ ಇರಲಿಲ್ಲ ಅವರು. ಈಗ ಹೋಗಬೇಡ, ನೀನು ಹೋಗತಕ್ಕಂಥ ಸಮಯ ಇದು ಅಲ್ಲ ಅಂತ ತಿಳ್ಕೊಂಡು ಹೇಳಿದಾಗಲೂ ಕೂಡ ಆ ಮಲ್ಲಪ್ಪ ಅಂಬತಕ್ಕಂಥವ್ರು ಹೋಗೇ ಬಿಟ್ಟ. ಬಂದ. ಆಳುಗಳು ದಾರಿ ಕಾಯ್ತಾ ಇದ್ದವು. ಮೇಟಿ ಹತ್ತಿ ಇವನ ತೋರ್ಬೇಕಲ್ಲ, ಮೇಟಿ ಹತ್ತಿ ಆ ಮಲ್ಲಪ್ಪನೇ ತೋರಬೇಕು. ಈಗ ಬಹಳ ಅನುಕೂಲ. ಮೇಟಿಲ್ಲ, ಮೆಟ್ಟಿಲ್ಲ, ರೂಲ್ ಇಲ್ಲ, ಯಾವುದೂ ಇಲ್ಲ. ಏನಾರ ಒಂದು ಕಾಳು ಹಾಕಬೇಕು, ಒಕ್ಕಬೇಕು ಅಂದ್ರೆ ರಸ್ತೆಕರ ಹಾಕಿರ್ತಾರ, ಗಾಡಿ ಓಡಾಡಲ್ಲೇ. ಇಲ್ಲ ಮಿಷನ್ನು ಬಂದಾವ, ಮಿಷನ್ನಿಗೆರ ಹಾಕ್ತಾರೆ. ರಸ್ತೆಗೆ ಹಾಕಿ ಗಾಡಿಗಳು ಹಾಯ್ದು ಹೋಗಿರತಕ್ಕಂಥ ಪ್ರಸಂಗದೊಳಗೆ ಅವ ಗಾಳಿ ಎಲ್ಲೆಲ್ಲಿ ಹಾದು ಬಂದಿರ್ತಾವೋ, ಏನು ತುಳ್ಕೊಂಡು ಬಂದಿರ್ತಾವೋ ಅದನ್ನು ನಾವು ಉಣ್ಣುವುದು. ಬಸ್ಸುಗಳು, ಲಾರಿಗಳು, ಕಾರುಗಳು ಹಾದು ಹೋಗ್ತಾವೆ. ಅವು ಇಂಥಲ್ಲೇ ಹಾದು ಬಂದಾವಂತ ಗೊತ್ತಾ ನಮಗೆ? ಇದನ್ನು ತುಳ್ಕೊಂಡು ಬಂದಾವ ಅನ್ನೋದು ಗೊತ್ತ? ಏನು ತುಳ್ಕೊಂಡು ಬಂದಿರ್ತಾವ ಏನು? ಹೀಗೆ ರೈತರಾಗಿರ್ತಕ್ಕಂಥವನು ಕೂಡ ಈಗ ಸ್ವಲ್ಪ ದರಿದ್ರರಾಗಲಿಕ್ಕೆ ಹತ್ಯಾರ. ಯಾಕೆ ಮಿಷನ್ಗಳು ಬಂದುಬಿಟ್ಟವು. ಮಿಷನ್ ಬಾಯಿಗೆ ಹಿಡಿಯೋದೈತೆ, ತುಂಬಿಕೊಳ್ಳೋದೈತೆ, ಸೀದಾ ಪ್ಯಾಟಿಗೆ ಲಾರಿಗೆ ಹೇರೋದೈತೆ. ಉಣ್ಣಾಕ ಮನೆಗೆ ಬರಂಗೇ ಇಲ್ಲವು. ಐನೇರಿಗೆ ಕೊಡೋದು ಹೋತು, ಆಯ್ಗಾರರಿಗೆ ಕೊಡೋದು ಹೋತು, ದಾನ ಧರ್ಮ ಕಡಿಮೆ ಆತು. ಇಲ್ಲಿ ಈ ಹೊತ್ತಿನೊಳಗೆ ಕಡಿಮೆ ಆಗೈತಿ ಅಂತ ನಾನು ಅನ್ನಂಗಿಲ್ಲ. ಏನು ಬೇಕದು ಬರ್ತದೆ ಮಠಕ್ಕೆ. ಉಣ್ಣುವುದಕ್ಕೋಸ್ಕರವಾಗಿ ಆಗಲಿ, ಇನ್ಯಾವುದೇ ಕಾಯಕದ ನಿಮಿತ್ತಕ್ಕೋಸ್ಕರವಾಗಿ ಆಗಲಿ, ಏನು ಬೇಕು ಅಂತ ಹೇಳಿಕೊಂಡು ಅಪೇಕ್ಷೆ ಮಾಡ್ತಾರೆ. ಆದವರು ಸಂಕಲ್ಪವನ್ನು ಮಾಡ್ತಾರೆ. ಸಂಕಲ್ಪವನ್ನು ಮಾಡಿ ಲಿಂಗಯ್ಯನಿಗೆ ಹೂವನ್ನು ಏರಿಸ್ತಾರೆ. ಅದೆಲ್ಲವೂ ಬಂದು ಬೀಳುತ್ತದೆ ಮಠಕ್ಕೆ. ಯಾವುದಕ್ಕೂ ಕೊರತೆ ಎಂಬುದಕ್ಕಂಥದ್ದು ಇಲ್ಲ. ಇಲ್ಲಿ ಮಲ್ಲಪ್ಪ ಎಂಬುದಕ್ಕಂಥವನು ಬಂದವನೇ ಸ್ವಾಮಿಗಳವರ ಮಾತಿಗೂ ಕಿವಿಗೊಡದ ರೀತಿಯಲ್ಲಿ ಬಂದು ಮೇಟಿ ಹತ್ತಿತಾ ಇದ್ದ. ಒಂದು ಮೇಟಿ ಕಾಲು ಮುರಿದು ಬಿಡುತ್ತೆ. ಮೇಲೆ ಹತ್ತಿ ನಿಂತಾನ, ಇನ್ನೇನು ಜ್ವಾಳ ತೂರಬೇಕು. ಮೇಲೆ ಹತ್ತಿ ನಿಂತಾನ, ಒಂದು ಮೇಟಿ ಕಾಲು ಮುರಿತು. ಅಷ್ಟೇ ಅಲ್ಲ, ಅವನ ಕಾಲು ಮುರಿತು. ಅವಾಗ ನೆನೆಸಿಕೊಳ್ತಾನೆ, ಪೂಜ್ಯರಾಗಿರ್ತಕ್ಕಂಥವರು ಹೋಗಬೇಡ ಅಂದ್ರು ಸಹಿತ ನಾನು ಬಂದೆ. ಅವ್ರ ಮಾತು ಕೇಳಿದ್ರೆ ಚಂದಿತ್ತು, ಅವ್ರ ಮಾತು ಮೀರಿ ಬಂದೆ ಅಂತ ತಿಳ್ಕೊಂಡು ನಾನು ಕಾಲ ಮುರ್ಕೊಂಡೆ ಎಂಬತಕ್ಕಂಥ ಪಶ್ಚಾತ್ತಾಪದ ಮಾತನ್ನು ಆವಾಗ ಮಾತನಾಡಿಕೊಳ್ತಾ ಇದ್ದಾನೆ ಆ ಯಾವ ಮಲ್ಲಪ್ಪ ಎಂಬತಕ್ಕಂಥವನು. ಹೀಗೆ ಗುರುವಚನ ಮಲ್ಲಂ
ಘನೀಯಮ ದಿರವಜಂದಿಗಂದು ಸಾರುವ ಹಿರಿಯ ಉಕ್ತಿಯ ನಂಬಿ ಪಡೆಯ ದುರಿತದಿಂ ನನಗೆ ಮುರಿದುದೇ ಕಾಲೆಂದು ದುಃಖಾತರ ನೆನೆಸಿದ ಭಕ್ತನಾಂತನು ವರಕೃಪಾ ಕಾಸಾರ ತದ್ಗುರುಪಾದ ಸನ್ನಿಧಿಯ ಹೇಳಿದುಕ್ತಿಯ ಭಕ್ತಿಯಿಂದಂ ಪಾಲಿಸದ ಕದದಿಂದ ನಿನ್ನಯ ಕಾಲ ಮುರಿಯುವ ದುರ್ಘಟನೆ ಸಂಭವಿಸುವುದು ತೆರೆದು. ಯಾವಾಗ ಕಾಲ ಮುರಿತು, ಮೇಟಿಯ ಕಾಲ ಮುರಿಯುವುದರೊಂದಿಗೆ ಆ ಮಲ್ಲಪ್ಪನ ಕಾಲ ಮುರಿತು. ಶಿವಶಿವ, ನಾನು ಅಪ್ಪವ್ರ ಮಾತು ಕೇಳಲಿಲ್ಲ. ಯಾರೇ ಆಗಲಿ ಇವತ್ತು ಅವನೊಬ್ಬನೇ ಅಂತ ಅರ್ಥ ಅಲ್ಲ. ಭೂಜ್ಯರ ಬಾಯಿ ಮುಖಾಂತರ ಬಗ್ಗೆ ಯಾಕೋ ಏನಪ್ಪ ನಮಗೆ ಅನುಮಾನ ಬರಲಿಕ್ಕೆ ಹತ್ತದ, ನೀನು ಹೋಗೋದು ಬೇಡ, ಇವತ್ತು ನಾಳೆ ಹೋಗುವಂತೆ ಅಂತ ತಿಳ್ಕೊಂಡೆ ಅಂದ್ರು. ಅವರ ಮಾತಿನ ಪ್ರಕಾರವಾಗಿ ನಾವು ಆ ಮುಂದೆ ಕೆಲಸ ಬಿಡಬೇಕು. 2 ದಿವಸ ತಡ ಆದರೂ ಚಿಂತೆ ಇಲ್ಲ, ನಾಳೆ ಹೋಗು ಅಂತ ತಿಳ್ಕೊಂಡು ಅಪ್ಪಣೆ ಕೊಟ್ಟೇ ಕೊಡ್ತಾರೆ. ಅವರ ಮಾತನ್ನು ಕೇಳದೆ ಕಿವಿ ಕೊಡದೆ ಹೋದ. ಮೇಟಿ ಕಾಲು ಮುರ್ಕೊಂಡ, ತನ್ನ ಕಾಲು ಮುರ್ಕೊಂಡ. ಆಮೇಲೆ ಬಂದ ಬುದ್ಧಿ, ನಿಮ್ಮ ಮಾತು ನಾನು ಕೇಳಿದ್ರೆ ಬಹಳ ಚಂದಿತ್ತು, ಕೇಳಲಿಲ್ಲ, ದಾದ ಮಾಡ್ದಂಗೆ ಹೋದೆ, ಈಗ ನನ್ನ ಕಾಲು ಮುರಿದದೆ. ಆಯ್ತಪ್ಪ, ಶಿವ ಅದಾನೆ, ಅದಕ್ಕೋಸ್ಕರವಾಗಿ ಚಿಂತೆಯನ್ನು ಮಾಡಬೇಡ ಅಂತಳಿದುಕೊಂಡು ಆ ಮುರಿದಿರತಕ್ಕಂತಹ ಕಾಲಿನ ಒಂದು ಉಪಚಾರವನ್ನು ಪೂಜ್ಯ ಗುರುಗಳಾಗಿರತಕ್ಕಂಥವರಿಗೆ ಪರಿಚಯವಿರಬೇಕಾಗಿರತಕ್ಕಂಥ ವೈದ್ಯರನ್ನು ಕರೆಸಿ ಆ ಕಾಲನ್ನು ಪುನಃ ಆರಂಭವಾಗುವಂತೆ ಕೆಲವೇ ದಿವಸದೊಳಗೆ ಮಾಡ್ತಾ ಇದ್ದಾರೆ. ಆ ರೀತಿಯಲ್ಲಿ ಮುಂದೆ ಮತ್ತೊಂದು ಪವಾಡ ಏನು ಅದನ್ನು ಕೇಳೋಣ.